ವೆಲ್ಕಮ್ ಟು ಬಸವೈಟೆ ಮಾನ್ವಿ ಚಾನಲ್. ಸಿ++ನ ಊಪ್ ಕಾನ್ಸೆಪ್ಟ್ ಅಂತ ಕರೀತಾರೆ. ಊಪ್ಸ್ ಅಂದ್ರೇನು ಅಥವಾ ಊಪ್ ಅಂದ್ರೇನು? ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಸಿಸ್ಟಮ್. ಊಪ್ಸ್ ಅಂದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಸಿಸ್ಟಮ್. ಅದರಲ್ಲಿ ಬರೋ ಕಾನ್ಸೆಪ್ಟ್ನ ನೋಡೋಣ. Object oriented programming provides many concepts such as inheritance, data binding, polymorphism, abstraction, encapsulation, etc. ಇದನ್ನೆಲ್ಲ ನೋಡೋಣ ಇವತ್ತು. ಊಪ್ ಕಾನ್ಸೆಪ್ಟ್ನ ನೋಡೋಣ ಇವತ್ತು. ಫಸ್ಟ್ ಆಬ್ಜೆಕ್ಟ್ ಅಂದರೆ ಏನು? ಆಬ್ಜೆಕ್ಟ್ ಮೀನ್ಸ್ ರಿಯಲ್ ವರ್ಲ್ಡ್ ಎಂಟಿಟಿ ಸಚ್ ಆಸ್ ಪೆನ್, ಚೇರ್, ಟೇಬಲ್ ಎಕ್ಸೆಟ್ರಾ. ಆಬ್ಜೆಕ್ಟ್ ಅಂದರೆ ರಿಯಾಲಿಟಿಯಲ್ಲಿ ನಾವು ಈಗ ಬೇಸಿಕ್ ರಿಯಲ್ ವರ್ಲ್ಡಲ್ಲಿ ಯೂಸ್ ಮಾಡೋದಕ್ಕೆ ಪರ್ಟಿಕ್ಯುಲರ್ ಒಂದೊಂದಕ್ಕೆ ಆಬ್ಜೆಕ್ಟ್ ಅಂತ ಕರೀತಾರೆ. ಎಕ್ಸಾಂಪಲ್ ಪೆನ್ ಅನ್ನೋದೊಂದು ಆಬ್ಜೆಕ್ಟ್, ಚೇರ್, ಟೇಬಲ್ ಎಕ್ಸೆಟ್ರಾನ ಆಬ್ಜೆಕ್ಟ್ ಅಂತ ಕರಿತೀವಿ. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಈಸ್ ಎ ಮೆಥಡಾಲಜಿ ಅಥವಾ ಪ್ಯಾರಾಡೈಗ್ರಾಮ್ ಟು ಡಿಸೈನ್ ಎ ಪ್ರೋಗ್ರಾಮ್ ಯೂಸಿಂಗ್ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್. ಊಪ ಕಾಂಬಿನೇಷನ್ ಅಥವಾ ಈ ಕನ್ಸಿಸ್ಟ್ ಏನು ಮಾಡ್ಕೊಂಡಿರುತ್ತೆ, ಕ್ಲಾಸ್ ಮತ್ತು ಆಬ್ಜೆಕ್ಟಿಂದಾನೇ ಪ್ರೋಗ್ರಾಮ್ನ ತಯಾರು ಮಾಡ್ಕೊಳ್ಳುತ್ತೆ. ಅದು C++ ಲ್ಯಾಂಗ್ವೇಜ್ನ ಊಪ್ ಅಂತಲೂ ಕರೀತಾರೆ. ಅದಕ್ಕೋಸ್ಕರ ಕ್ಲಾಸ್ ಮತ್ತು ಆಬ್ಜೆಕ್ಟ್ನ ಡಿಸೈನ್ ಮಾಡೋ ಪ್ರೋಗ್ರಾಮ್ಗೆ ಊಪ್ ಲ್ಯಾಂಗ್ವೇಜಸ್ ಅಥವಾ ಊಪ್ ಪ್ರೋಗ್ರಾಮ್ಸ್ ಅಂತ ಕರೀತಾರೆ. ಇಟ್ ಸಿಂಪ್ಲಿಫೈಸ್ ದ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆ್ಯಂಡ್ ಮೇಂಟೆನೆನ್ಸ್ ಬೈ ಪ್ರೊವೈಡಿಂಗ್ ಸಮ್ ಕಾನ್ಸೆಪ್ಟ್. ಯಾವ್ಯಾವ ಕಾನ್ಸೆಪ್ಟ್ಸ್ ಅವು? ಆಬ್ಜೆಕ್ಟ್, ಕ್ಲಾಸ್, ಇನ್ಹೆರಿಟೆನ್ಸ್, ಪಾಲಿಮಾರ್ಫಿಸಮ್, ಅಬ್ಸ್ಟ್ರಾಕ್ಷನ್ಸ್ ಆ್ಯಂಡ್ ಲಾಸ್ಟ್ ಒನ್ ಎನ್ಕ್ಯಾಪ್ಸುಲೇಷನ್. ಫಸ್ಟ್ ಒನ್ ಆಬ್ಜೆಕ್ಟ್ ಅಂದರೆ ಆ್ಯನ್ ಎಂಟಿಟಿ. ಆಬ್ಜೆಕ್ಟ್ ಅಂದರೆ ಎಂಟಿಟಿ ದಟ್ ಹ್ಯಾಸ್ ಸ್ಟೇಟ್ ಆ್ಯಂಡ್ ಬಿಹೇವಿಯರ್. ಆಬ್ಜೆಕ್ಟಿಗೆ ಏನೇನು ಇರುತ್ತೆ? ಸ್ಟೇಟಸ್ ಅಥವಾ ಸ್ಟೇಟ್ ಮತ್ತು ಬಿಹೇವಿಯರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಚೇರ್, ಪೆನ್, ಟೇಬಲ್, ಕೀಬೋರ್ಡ್, ಬೈಕ್ ಎಕ್ಸೆಟ್ರಾ. ಟೇಬಲ್, ಫ್ಯಾನ್, ಬೈಕ್, ಪೆನ್, ಕೀಬೋರ್ಡ್ ಇವಕ್ಕೆಲ್ಲ ಆಬ್ಜೆಕ್ಟ್ ಅಂತ ಕರಿತೇವೆ. ಪರ್ಟಿಕ್ಯುಲರ್ ಒಂದೊಂದು ಆಬ್ಜೆಕ್ಟಿಗೂ ಅದರದೇ ಆದ ಸ್ಟೇಟಸ್ ಮತ್ತು ಬಿಹೇವಿಯರ್ ಇರುತ್ತೆ. ನೆಕ್ಸ್ಟ್ ಒನ್ ಕ್ಲಾಸ್ ಅಂದ್ರೇನು? ಕ್ಲಾಸ್ ಇಸ್ ಎ ಕಲೆಕ್ಷನ್ ಆಫ್ ಆಬ್ಜೆಕ್ಟ್. ಇದನ್ನೆಲ್ಲ ಕಲೆಕ್ಷನ್ ಆಫ್ ಆಬ್ಜೆಕ್ಟಿಗೆ ಇದನ್ನ ಕ್ಲಾಸ್ ಅಂತ ಕರೀತಾರೆ. ಪರ್ಟಿಕ್ಯುಲರ್ ಒಂದೊಂದು ಆಬ್ಜೆಕ್ಟ್ನ ಸೇರಿಸಿ ಕಾಂಬಿನೇಷನ್ ಅಥವಾ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಗೆ ಕ್ಲಾಸ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಇನ್ಹೆರಿಟೆನ್ಸ್. ವೆನ್ ಒನ್ ಆಬ್ಜೆಕ್ಟ್ ಅಕ್ವೈರ್ಸ್ ದ ಆಲ್ ಪ್ರಾಪರ್ಟೀಸ್ ಫ್ರಮ್ ಬಿಹೇವಿಯರ್ ಆ್ಯಂಡ್ ಪೇರೆಂಟ್ ಆಬ್ಜೆಕ್ಟ್. ಪ್ರಿವಿಯಸ್ ಕ್ಲಾಸಲ್ಲಿ ನೋಡಿದಾಗೆ ಇನ್ಹೆರಿಟೆನ್ಸ್ ಅಂದರೆ ಅಕ್ವೈರಿಂಗ್ ದ ಪ್ರಾಪರ್ಟೀಸ್ ಫ್ರಮ್ ಬೇಸ್ ಕ್ಲಾಸ್ ಟು ಡಿರೈವ್ಡ್ ಕ್ಲಾಸ್. ಇದನ್ನು ಇನ್ಹೆರಿಟೆನ್ಸ್ ಅಂತ ಕರೀತಾರೆ. ಇನ್ಹೆರಿಟೆನ್ಸಿಗೆ ಎಕ್ಸಾಂಪಲ್ ಏನು? ಫಾದರಿಂದ ಚೈಲ್ಡ್ಗೆ ಅಥವಾ ಸನ್ನಿಗೆ ಅಕ್ವೈರ್ ಮಾಡ್ಕೊಳ್ಳೋ ಜೀನ್ಸ್ ಅಥವಾ ಅವ್ರ ಪ್ರಾಪರ್ಟೀಸ್ನ ಅಕ್ವೈರ್ ಮಾಡ್ಕೊಳ್ಳೋಕ್ಕೆ ಇನ್ಹೆರಿಟೆನ್ಸ್ ಅಂತ ಕರೀತಾರೆ. ಆಲ್ಸೋ ನೋನ್ ಆಸ್ ಇನ್ಹೆರಿಟೆನ್ಸ್. ಇಟ್ ಪ್ರೊವೈಡ್ಸ್ ಅ ಕೋಡ್ ರೀಯೂಸಬಿಲಿಟಿ. ಇದರಿಂದ ನಾವು ಮೋರ್ ದೆನ್ ಒನ್ ಪ್ರೋಗ್ರಾಮ್ ಮಾಡಿದ್ರೆ ಅಲ್ಲಿ ಜಸ್ಟ್ ಒಂದು ಚೇಂಜ್ ಮಾಡಿದ್ರೆ ಆ ಕೋಡ್ ಮತ್ತೆ ಇನ್ನೊಂದು ಪ್ರೋಗ್ರಾಮ್ ಆಗಿ ತಯಾರಾಗುತ್ತೆ. ಅದಕ್ಕೆ ಇನ್ಹೆರಿಟೆನ್ಸ್ನ ರೀಯೂಸಬಿಲಿಟಿ ಅಂತ ಕರೀತಾರೆ. ಇದು ಅಚೀವ್ ರನ್ ಟೈಮ್ ಪಾಲಿಮಾರ್ಫಿಸಮ್ ಅಂತ ಕರೀತಾರೆ. ನೆಕ್ಸ್ಟು ಇನ್ಹೆರಿಟೆನ್ಸ್ ಅದೇ ಕಾನ್ಸೆಪ್ಟು. ಅಬ್ಸ್ಟ್ರಾಕ್ಷನ್ ಅಂದರೆ ಐಡಿಂಗ್ ಇಂಟರ್ನಲ್ ಡೀಟೇಲ್ಸ್ ಆ್ಯಂಡ್ ಶೋವಿಂಗ್ ಫಂಕ್ಷನಾಲಿಟಿ. ಇಂಟರ್ನಲ್ ಡೀಟೇಲ್ಸ್ನ ಹೈಡ್ ಮಾಡಿಕೊಂಡು ಫಂಕ್ಷನ್ ಓನ್ಲಿ ಅದ್ರದ್ದು ಫಂಕ್ಷನ್ನ ಶೋ ಮಾಡೋದಕ್ಕೆ ಅಬ್ಸ್ಟ್ರಾಕ್ಷನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಫೋನ್ ಕಾಲ್. ಎಕ್ಸಾಂಪಲ್ ಏನು? ಫೋನ್ ಕಾಲ್ ವಿ ಡೋಂಟ್ ನೋ ದ ಇಂಟರ್ನಲ್ ಪ್ರೋಸೆಸ್. ಫೋನ್ ಕಾಲ್ ಬಂದಾಗ ರಿಸೀವ್ ಮತ್ತು ಪಿಕ್ ಮಾಡ್ತೀವಿ. ಅದ್ರೊಳಗಡೆ ಇಂಟರ್ನಲ್ ಪ್ರೋಸೆಸ್ ಯಾವ ಥರ ಆಗ್ತಿರೋದು ಯೂಸರ್ಗೆ ಗೊತ್ತಾಗಲ್ಲ. ಅದನ್ನೇ ಆ ಇಂಟರ್ನಲ್ ಡೀಟೇಲ್ಸ್ನ ಹೈಡ್ ಮಾಡಿ ಬರೀ ಅದ್ರ ಫಂಕ್ಷನ್ ತೋರ್ಸೋಕ್ಕೆ ಅಬ್ಸ್ಟ್ರಾಕ್ಷನ್ಸ್ ಅಂತ ಕರೀತಾರೆ. ನೆಕ್ಸ್ಟು ಎನ್ಕ್ಯಾಪ್ಸುಲೇಷನ್. ಎನ್ಕ್ಯಾಪ್ಸುಲೇಷನ್ ಅಂದರೆ ಬೈಂಡಿಂಗ್ ಆರ್ ರ್ಯಾಪಿಂಗ್. ರ್ಯಾಪ್ ಅಂದರೆ ಚಾಕ್ಲೇಟಿಗೆ ಆ ಪೇಪರ್ ರ್ಯಾಪ್ ಮಾಡೋ ಥರ, ಬೈಂಡ್ ಮಾಡೋ ಥರ ಒಂದು ಕೋಡ್ ಬರೀತಾರ. ಬೈಂಡಿಂಗ್ ಆರ್ ರ್ಯಾಪಿಂಗ್ ಕೋಡ್ ಆ್ಯಂಡ್ ಡೇಟಾ ಟುಗೆದರ್ ಇಂಟು ಸಿಂಗಲ್ ಯೂನಿಟ್ ಇಸ್ ನೌನ್ ಆಸ್ ಎನ್ಕ್ಯಾಪ್ಸುಲೇಷನ್. ಫಾರ್ ಎಕ್ಸಾಂಪಲ್ ಈಗ ಎನ್ಕ್ಯಾಪ್ಸುಲೇಷನ್ ಅಂದ್ರೇನು? ಒಂದು ಈಗ ಎಕ್ಸಾಂಪಲ್ ಮೆಡಿಕಲಲ್ಲಿ ಮೆಡಿಸಿನ್ಸ್ ಇರ್ತಾವೆ, ಕ್ಯಾಪ್ಸಲ್ ಇರ್ತಾವೆ. ಇಟ್ ಈಸ್ ರ್ಯಾಪ್ಡ್ ವಿತ್ ಅ ಡಿಫ್ರೆಂಟ್ ಮೆಡಿಸಿನ್ಸ್. ಅದನ್ನೇ ಒಂದು ಡೇಟಾನ ರ್ಯಾಪ್ ಅಥವಾ ಬೈಂಡ್ ಮಾಡೋದಕ್ಕೆ ಎನ್ಕ್ಯಾಪ್ಸುಲೇಷನ್ ಅಂತ ಕರೀತಾರೆ. ನೆಕ್ಸ್ಟು C++ ಊಪ್ ಕಾನ್ಸೆಪ್ಟಲ್ಲಿ ಕನ್ಸ್ಟ್ರಕ್ಟರ್ ಮತ್ತು ಡಿಸ್ಟ್ರಕ್ಟರ್ ಅಂತ ಬರುತ್ತೆ. ಕನ್ಸ್ಟ್ರಕ್ಟರ್ ಅಂದರೆ ಇನ್ C++ ಕನ್ಸ್ಟ್ರಕ್ಟರ್ ಇಸ್ ಎ ಸ್ಪೆಷಲ್ ಫಂಕ್ಷನ್ ಅಥವಾ ಸ್ಪೆಷಲ್ ಮೆಥಡ್ ವಿಚ್ ಇಸ್ ಇನ್ವೋಕ್ಡ್ ಆಟೋಮೆಟಿಕಲ್ ಎಟ್ ದ ಟೈಮ್ ಆಫ್ ಆಬ್ಜೆಕ್ಟ್ ಕ್ರಿಯೇಷನ್. ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ ತಕ್ಷಣವೇ ಈ ಕನ್ಸ್ಟ್ರಕ್ಟರ್ ಇನ್ವೋಕ್ ಆಗುತ್ತೆ, ಅಂದರೆ ರಿಯಾಕ್ಟ್ ಮಾಡುತ್ತೆ. ಇಟ್ ಈಸ್ ಯೂಸ್ ಟು ಇನಿಷಿಯಲೈಸ್ ದ ಡೇಟಾ ಮೆಂಬರ್ಸ್ ಇನ್ ನ್ಯೂ ಆಬ್ಜೆಕ್ಟ್ ಜನರಲಿ. ದ ಕನ್ಸ್ಟ್ರಕ್ಟರ್ ಇಸ್ ಎ ಸೇಮ್ ನೇಮ್ ಆಸ್ ಎ ಕ್ಲಾಸ್ ನೇಮ್.
ಕನ್ಸ್ಟ್ರಕ್ಟರ್ ಮೇನ್ ಅಡ್ವಾಂಟೇಜ್ ಏನಂದರೆ ಇದೇ ಕನ್ಸ್ಟ್ರಕ್ಟರ್ ಅಂತ ಯಾವ ಥರ ಕಂಡುಹಿಡಿಬೋದಂದರೆ ಸೇಮ್ ನೇಮ್ ಆ್ಯಸ್ ಎ ಕ್ಲಾಸ್ ನೇಮ್, ಅದೇ ಕ್ಲಾಸ್ ನೇಮ್ ಇರೋದನ್ನೇ ಫಂಕ್ಷನ್ ಆಗಿ ಯೂಸ್ ಮಾಡೋದನ್ನೇ ಕನ್ಸ್ಟ್ರಕ್ಟರ್ ಅಂತಾರೆ. ಎಕ್ಸಾಂಪಲ್ ನೋಡ್ರಿ, ಕ್ಲಾಸ್ ಎ ಪ್ರೈವೇಟ್ ಟು ಪಬ್ಲಿಕ್ ಪ್ರೊಟೆಕ್ಟೆಡ್ ಯೂಸ್ ಮಾಡ್ಬೋದು ನಾವು ಇಲ್ಲಿ ಆಕ್ಸಿಸ್ ಸ್ಪೆಸಿಫೈ ಆಗಿ. ಕ್ಲಾಸ್ ಎ ಪ್ರೈವೇಟಲ್ಲಿ ಅಂದರೆ ಪ್ರೈವೇಟ್ ಅಂದರೆ ಓನ್ಲಿ ಯೂಸರ್ ಕ್ಯಾನ್ ಯೂಸ್, ಪಬ್ಲಿಕ್ ಅಂದರೆ ಯಾರಾದರೂ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಪ್ರೈವೇಟಲ್ಲಿ ಇಂಟೀಜರ್ ಟೈಪಲ್ಲಿ ಒಂದು ವೇರಿಯೇಬಲ್ ಎ ಅನ್ನೋದನ್ನು ಇನಿಷಿಯಲೈಸ್ ಮಾಡಿದ್ದೀವಿ. ಪಬ್ಲಿಕಲ್ಲಿ ಇಲ್ಲಿ ನೋಡ್ರಿ, ಇದು ಎ, ಕ್ಲಾಸ್ ನೇಮ್ ಏನು ಎ, ಇಲ್ಲಿ ಯಾವ ಫಂಕ್ಷನ್ ಆಗ್ತಾ ಇದೆ ಎ ಫಂಕ್ಷನ್, ಸೇಮ್ ನೇಮ್ ಆ್ಯಸ್ ಕ್ಲಾಸ್ ನೇಮ್, ಇಲ್ಲಿ ಯಾವ ಫಂಕ್ಷನ್ ಆಗ್ತಾ ಇದೆ ಅದು ಸೇಮ್ ನೇಮ್ ಕ್ಲಾಸ್ ನೇಮ್ ಆಗಿರಬೇಕು. ಇದನ್ನು ಕನ್ಸ್ಟ್ರಕ್ಟರ್ ಅಂತ ಕರೀತಾರೆ. ಸೇಮ್ ನೇಮ್ ಆಸ್ ಕ್ಲಾಸ್ ನೇಮ್ ಏನಿರುತ್ತೆ ಪಬ್ಲಿಕಲ್ಲಿನೂ ಅದೇ ಫಂಕ್ಷನ್ ಆಗ್ತಾ ಇರಬೇಕು. ಈಗ ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ, ಇದನ್ನು ಕನ್ಸ್ಟ್ರಕ್ಟರ್ ಅಂತ ಕರೀತಾರೆ. ದೇರ್ ಕ್ಯಾನ್ ಬಿ 2 types ಅಥವಾ 3 types ಆಫ್ ಕನ್ಸ್ಟ್ರಕ್ಟರ್ಸ್. ಇದು ಡಿಫಾಲ್ಟ್ ಆಗಿ 2 ಟೈಪ್ ಮೇನ್ ಕನ್ಸ್ಟ್ರಕ್ಟರಲ್ಲಿ, ಅದಕ್ಕೋಸ್ಕರ 2 ಟೈಪ್ ಮೇನ್ ಇದ್ದಾವೆ, ಡಿಫಾಲ್ಟ್ ಮತ್ತು ಪ್ಯಾರಾಮೀಟರೈಸ್. ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಮತ್ತು ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್. ಒನ್ ಮೋರ್, ಇದು ಡಿಫಾಲ್ಟ್ ಅಲ್ಲ, ಕಾಪಿ ಕನ್ಸ್ಟ್ರಕ್ಟರ್ ಅನ್ನೋದನ್ನು ಥರ್ಡ್ ಟೈಪ್ ಆಫ್ ಕನ್ಸ್ಟ್ರಕ್ಟರ್ ಅಂತ ಹೇಳ್ಬೋದು. ಮೇನ್ 2 ಟೈಪ್ ಯಾವುದು, ಡಿಫಾಲ್ಟ್ ಮತ್ತು ಪ್ಯಾರಾಮೀಟರೈಸ್ಡ್. ಈಗ ಕಾಪಿ ಕನ್ಸ್ಟ್ರಕ್ಟರ್ನು ಆ್ಯಡ್ ಮಾಡಿದ್ದಾರೆ. ನೆಕ್ಸ್ಟು ಡಿಸ್ಟ್ರಕ್ಟರ್. ಇಷ್ಟೊತ್ತು ಕನ್ಸ್ಟ್ರಕ್ಟರ್ ನೋಡಿದ್ವಿ. ಕನ್ಸ್ಟ್ರಕ್ಟರ್ ಅಂದರೆ ಮನೆ ಕಟ್ಟೋ ಥರ, ಡಿಸ್ಟ್ರಕ್ಟರ್ ಅಂದರೆ ಮನೆ ಬೀಳ್ಸೋ ಥರ, ಆ ಥರ. ಡಿಸ್ಟ್ರಕ್ಟರ್ ಇಸ್ ಎ ವರ್ಕ್ಸ್ ಅಪೋಸಿಟ್ ಟು ಕನ್ಸ್ಟ್ರಕ್ಟರ್. ಹೇಳಿದಾಗ ಕನ್ಸ್ಟ್ರಕ್ಟರ್ನ ಅಪೋಸಿಟ್ ಡಿಸ್ಟ್ರಕ್ಟರ್. ಇಟ್ ಡಿಸ್ಟ್ರಕ್ಟ್ಸ್ ದ ಆಬ್ಜೆಕ್ಟ್ ಆ್ಯಂಡ್ ಕ್ಲಾಸಸ್. ಕ್ಲಾಸ್ ಮತ್ತು ಆಬ್ಜೆಕ್ಟ್ಸ್ನ ರಿಮೂವ್ ಅಥವಾ ಡಿಸ್ಟ್ರಕ್ಟ್ ಮಾಡೋಕ್ಕೆ, ಡಿಲೀಟ್ ಮಾಡೋಕ್ಕೆ ಈ ಡಿಸ್ಟ್ರಕ್ಟರ್ ಕಾನ್ಸೆಪ್ಟ್ನ ಬಳಸ್ತಾರೆ. ಇಟ್ ಕ್ಯಾನ್ ಬಿ ಡಿಫೈನ್ಡ್ ಓನ್ಲಿ ಒನ್ಸ್ ಇನ್ ಎ ಕ್ಲಾಸ್. ಒಂದು ಕ್ಲಾಸಲ್ಲಿ ಡಿಸ್ಟ್ರಕ್ಟರ್ನ ಯೂಸ್ ಮಾಡ್ತಾರೆ. ಲೈಕ್ ಕನ್ಸ್ಟ್ರಕ್ಟರ್, ಇಟ್ ಈಸ್ ಇನ್ವೋಕ್ಡ್ ಆಟೋಮೆಟಿಕಲಿ. ಯಾವ ಥರ ಕನ್ಸ್ಟ್ರಕ್ಟರ್ನ ಬಳಸ್ತಾರೆ ಅದೇ ಥರ ಡಿಸ್ಟ್ರಕ್ಟರ್ನ ಬಳಸ್ತಾರೆ. ಎ ಡಿಸ್ಟ್ರಕ್ಟರ್ ಈಸ್ ಡಿಫೈನ್ಡ್ ಲೈಕ್ ಕನ್ಸ್ಟ್ರಕ್ಟರ್. ಕ್ಲಾಸ್ ನೇಮ್ ಸೇಮ್ ಕ್ಲಾಸ್ ನೇಮ್ ಥರನೇ ಡಿಫೈನ್ ಮಾಡ್ತಾರೆ. ಡಿಸ್ಟ್ರಕ್ಟರ್ ಅಂತ ಯಾವ ಥರ ಕಂಡುಹಿಡ್ಬೇಕಂದ್ರೆ ಈ ಥರ ಟಿಲ್ಡ್ ಆಪ್ರೇಟರ್, ಟಿಲ್ಡ್ ಸಿಂಬಲ್, ಪ್ರಿಫಿಕ್ಸ್, ಕ್ಲಾಸ್ ನೇಮ್ ಜೊತೆಗೆ ಫಸ್ಟ್ ಪ್ರಿಫಿಕ್ಸ್ ಟಿಲ್ಡ್ ಸಿಂಬಲ್ ಇದ್ದಾಗ ಇದನ್ನು ಡಿಸ್ಟ್ರಕ್ಟರ್ ಅಂತ ಕರೀತಾರೆ. ಈಗ ಕನ್ಸ್ಟ್ರಕ್ಟರ್ ಅಂದರೆ ರೆಡಿ ಮಾಡಿರೋದು, ಡಿಸ್ಟ್ರಕ್ಟರ್ ಅಂದರೆ ರೆಡಿ ಮಾಡಿರೋದನ್ನ ರಿಮೂವ್ ಮಾಡೋದನ್ನು ಡಿಸ್ಟ್ರಕ್ಟರ್ ಅಂತ ಕರೀತಾರೆ. ಥ್ಯಾಂಕ್ ಯು. ಬಸವ ಐಟೆ ಮಾನ್ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.